ಜಗವೇ ಮೂಡನ ಸಂಗಮ ಹುಡಿಯೇ ಭಸ್ಮವು ಹುಲ್ಲೆ ಪಾತ್ರಿಯು ಹುಡಿಯೇ ಭಸ್ಮವು ಹುಲ್ಲೆ ಪಾತ್ರಿ ಜಗವಿದೆಯವು ಜಂಗಮ ಪ್ರಕೃತಿಯೇ ಅನ್ನುವುದ ಬಿಟ್ಟು ಕನ್ನಡವನ್ನು ನಾವು ಬಳಸುವಂತಾಗಬೇಕು. ಕನ್ನಡ ಯಾವಾಗಲೂ ಕೂಡ ಪಸರಿಸ್ತಾ ಇರಬೇಕು. ಹಾಗಾಗಿ ಈ ಕೆಲಸವನ್ನ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘ ಸತತವಾಗಿ 9 ವರ್ಷದಿಂದ ಮಾಡ್ತಾ ಬಂದಿದೆ. ಇವತ್ತು ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ, ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘಕ್ಕೆ ಯಾವುದೇ ಕಾರ್ಯಕ್ರಮ ಇರಲಿ ನಾವು ಪ್ರೀತಿಯಿಂದ ಕರೆದ್ರೆ ಅಕಸ್ಮಾತ್ ಅವರಿಗೆ ಒತ್ತಡ ಕನ್ನಡ ಕಲಿಬೇಕು ಅಂತಂದ್ರೆ ಎದೆಗಾರಿಕೆ ಇರಬೇಕು. ನನಗಂತೂ ಇವತ್ತು ಕೆಲವೊಬ್ಬರಿಗೆ ಅನುಭವ ಬಂದಿರುತ್ತೆ. ಯಾಕಂತಂದ್ರೆ ಒಂದೇ ದಿನದಲ್ಲಿ ಕಾರ್ಯಕ್ರಮ ರೂಪರೇಷೆಯನ್ನು ಮಾಡೋದ್ರ ಜೊತೆಗೆ ಒಂದೇ ದಿನದಲ್ಲಿ ಈ ಕಾರ್ಯಕ್ರಮಕ್ಕೆ ಏನು ಬೇಕು ಆರ್ಥಿಕವಾಗಿ ಅದನ್ನು ಒಟ್ಟುಗೂಡುವುದರ ಜೊತೆಗೆ ಒಂದೇ ದಿನದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರನ್ನ ಸೇರಿಸುವುದ್ರ ಜೊತೆಗೆ 5 ಗಂಟೆಗೆ ಎದ್ದು 9 ಗಂಟೆಗೆ ನಾವು ರಾಣಿಚನ್ನಮ್ಮ ವಿಶ್ವವಿದ್ಯಾಲಯದ ಮೌಲ್ಯಮಾಪನದಲ್ಲಿ ಕಾರ್ಯದಲ್ಲಿ ಭಾಗಿಯಾಗಿದ್ದೇವೆ. ಭಾಗಿಯಾಗಿ ನಂತರ 3 ಗಂಟೆ ತನಕ ನಾವು ನಿರಂತರವಾಗಿ ಪತ್ರಿಕೆ ಮೌಲ್ಯಮಾಪನ ಮಾಡಿದ್ದೇವೆ. ಮೊದಲನೇದಾಗಿ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಪ್ರಜ್ಞೆ ಇಟ್ಟುಕೊಂಡು ಕರ್ತೃತ್ವ ಶಕ್ತಿ ಅಂತಕ್ಕಂಥದ್ದು ಕಾಯಕವನ್ನು ಮುಗಿಸಿ ಮತ್ತೆ ಒಂದು ಕನ್ನಡದ ಕಾಯಕಕ್ಕೆ ನಾವು ಬಂದಿದ್ದೇವೆ. ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಹಾಗೂ ಸನ್ಮಿತ್ರರಿಗೆ ಮತ್ತು ಕನ್ನಡದ ಮನಸ್ಸುಗಳಿಗೆ ಪ್ರಾಧ್ಯಾಪಕರಿಗೆ ನಾನು ದೀರ್ಘದಂಡ ಶರಣಾರ್ಥಿಗಳನ್ನು ಈ ವೇದಿಕೆ ಮೂಲಕ ಸಲ್ಲಿಸುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಆಯಿ ಸಿದ್ದೇಶ್ವರ ಭಾವಚಿತ್ರಕ್ಕೆ ಎಲ್ಲ ವೇದಿಕೆ ಮುಖೇನ ಪುಷ್ಪ ಸಮರ್ಪಣೆ ಮಾಡಿದ್ದಕ್ಕೆ ಉತ್ತಮವಾದ ತೇರನ್ನ ಎಳ್ಯಾಕ ಬೆಳಗಾವದಾಗ ಹೋರಿಗಳು ಬೇಕಾಗ್ಯಾವು. ಈ ಹೋರಿಗಳು ಮೂಡಲಗಿ ಸಂತ್ಯಾಗ ಸಿಗಂಗಿಲ್ಲ, ಸೌದತ್ತಿ ಸಂತ್ಯಾಗ ಸಿಗಂಗಿಲ್ಲ, ಧಾರವಾಡ ಸಂತ್ಯಾಗ ಸಿಗಂಗಿಲ್ಲ. ಈ ಹೋರಿಗಳು ಎಲ್ಲಿ ಸಿಗ್ತಾವು ಅಂತಂದ್ರೆ ಬೆಳಗಾವದಾಗ ಸಿಗ್ತಾವು. ಅವು ಯಾವ ಹೋರಿಗಳು ಅಂತಂದ್ರೆ ವೇದಿಕೆ ಮೇಲೆ ಕೂತಾವಲ್ಲ ಇವೆಲ್ಲವೂ ಕನ್ನಡದ ಹೋರಿಗಳು. ಅದಕ್ಕೆ ಅನೇಕ ಕಾರಣಗಳು ಬರ್ತಲ್ಲಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ಇಂಡಿಯವರು. ಅವ್ರ ಬಗ್ಗೆ ನಾನು ರಾಮಚಂದ್ರ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಂತಂದರೆ ಕೆಲವು ಟೈಮ್ನಾಗ ಅವ್ರ ಬಗ್ಗೆ ಓದೋದಕ್ಕಿಂತ ಅವರ ಒಂದು ಜೀವನ ಚರಿತ್ರೆ ಸರಿ ಅಶೋಕ. ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು, ಹೋರಾಟವನ್ನು ಮಾಡಬೇಕು ಅನ್ನುವಂಥ ಧ್ವನಿಗಳು ಮತ್ತೆ ಮತ್ತೆ ಕೇಳಿ ಬರ್ತಾನೆ ಇರ್ತವೆ ಅನ್ನುವಂಥದ್ದು ಬಹಳ ಮುಖ್ಯ. ವಿಶೇಷವಾಗಿ ಪ್ರಾಧ್ಯಾಪಕರು ವ್ಯಾಲ್ಯುವೇಷನ್ ಮಾಡೋದ್ರ ಜೊತೆಗೇನೆ ಇಂಥ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈಗ ತಾನೇ ಮಿತ್ರರು ಮಾತಾಡ್ತಾ ಮಾಡಬೇಕಾಗ್ತದೆ ಅಂತ ಇಂಥ ಒಂದು ಭಾಗದಲ್ಲಿ ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ಆ ಕಾರ್ಯಕ್ರಮಗಳನ್ನು ನಾವು ಬಹಳ ಸಂಕ್ಷಿಪ್ತ ಮಾಡಿಕೊಳ್ಳುವಂಥ ಅಗತ್ಯತೆಗಳು ಇದ್ದಾವೆ ಅನ್ನೋದನ್ನು ನಾನು ಕೂಡ ಅದನ್ನು ಒಪ್ಕೊಳ್ತೀನಿ. ಯಾಕಂದರೆ ಕಾರ್ಯಕ್ರಮಗಳನ್ನು ನಾವು ಬೆಳೆಸ್ತಾ ಹೋಗೋದ್ರಿಂದ ಆಸಕ್ತರನ್ನು ಕರೆತರೋದು ಬಹಳ ಕಷ್ಟ. ಪಂಡ್ರಿ ಹೇಳ್ತಿರ್ತಾರೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಹಾವಿದ್ಯಾಲಯದಲ್ಲಿ ಮಾಡ್ತಾ ಇರಬೇಕಾದಾಗ ಕಾರ್ಯಕ್ರಮಗಳ ಆಯೋಜನೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ರೀ ಅನ್ನುವಂಥದ್ದು ಅಂತ. ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ಒಳ್ಳೆಯ ಜನ ಬರ್ತಾರೆ, ಒಳ್ಳೆಯ ವೇದಿಕೆಗಳು ನಿರ್ಮಾಣ ಆಗ್ತವೆ, ಒಳ್ಳೊಳ್ಳೆ ಪುಸ್ತಕಗಳು ಬಿಡುಗಡೆ ಆಗ್ತವೆ ಅನ್ನುವಂತಹ ಭಾವನೆ ನನ್ನ ಅಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿ ಇಷ್ಟು
ಇಷ್ಟು ಜನರನ್ನು ಈ ವೇದಿಕೆ ಮೇಲೆ ಒಂದೇ ಕಡೆ ಕೂರಿಸಿರುವಂಥದ್ದು ಬಹಳ ಮುಖ್ಯ ಆಗ್ತದೆ. ಆ ಕಾರಣಕ್ಕಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಆಕರ್ಷಕವಾಗಿ ನಡೆಸಬೇಕು ಅಂತಂದರೆ ಏನೇನು ಮಾಡಬೇಕು ಅಂತಕ್ಕಂಥ ಸೂತ್ರವನ್ನು ಹೇಳಿದರು. ಇದು ಯಾರಾದರೂ ಆ ಸೂತ್ರವನ್ನು ಅಳವಡಿಸಿಕೊಂಡ್ರೆ ಅವರು ಮಾತನಾಡಿದ ಮಾತುಗಳು ಸಾರ್ಥಕ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ಕಾಲಕ್ಕೆ ಕನ್ನಡ ಮಾತಾಡದೆ ಏನೇನು ಅಂತ ಬೈರವಾಗಬೇಕು, ನಿರ್ಬೈರವಾಗಬೇಕು ಮಾಡಬೇಕು. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಖಾಲಿ ಗೊತ್ತಿರುವ ರೀತಿಯಲ್ಲಿ ಬುದ್ಧಿಜೀವಿಗಳು ಸಾಹಿತ್ಯಲ್ಲ ಚಿಂತಲಾಗಲಿ ಎರಡನೇದು ಕನ್ನಡ ಪ್ರಕಟ ಮಾಡ್ತಕ್ಕಂಥ ಕನ್ನಡದ ದೊಡ್ಡ ಪ್ರಯತ್ನ. ಹಾಗಾಗಿ ಬೆಳಗಾವಿ ಮಹಾನಗರ ಒಂದು ಕಾಲಕ್ಕೆ ಕನ್ನಡಕ್ಕೋಸ್ಕರಗಳು ಭಯ ಮತ್ತು ಭಾವನೆ ಇತ್ತು. ದೊಡ್ಡ ಕನ್ನಡವನ್ನು ಮಾತಾಡೋದು ಅವರಿಗೆ ಭಯ ಕಾರ್ಯ ಬೆಳಗಾವಿ ಆಗಿದೆ.